Hello everyone, welcome back to my YouTube channel. In this video, we are going to read the lesson Tola Bantu Tola, Class 6 Kannada. ಪಾಠ 1 ತೋಳ ಬಂತು ತೋಳ ಗದ್ಯ ಸಂಪಾದಿತ. ಒಂದು ಊರಿನಲ್ಲಿ ಒಬ್ಬ ಹುಡುಗನಿದ್ದನು. ಅವನು ಪ್ರತಿದಿನ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಅವನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಸ್ವಲ್ಪ ದೂರದಲ್ಲಿ ಜನರು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಈ ಹುಡುಗನಿಗೆ ತಮಾಷೆ ಮಾಡಬೇಕು ಅನಿಸಿತು. ಆಗ ಅವನು ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು, ತೋಳ ಬಂತು, ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ಧಾವಿಸಿ ಬಂದರು. ಆದರೆ ಅಲ್ಲಿ ತೋಳ ಇರಲಿಲ್ಲ. ಹುಡುಗ ಜನರನ್ನು ನೋಡಿ ಒಳಗೇ ನಸುನಕ್ಕನು. ಜನರು ಹುಡುಗನಿಗೆ ಧೈರ್ಯ ಹೇಳಿ ಹಿಂತಿರುಗಿದರು. ಮಾರನೆಯ ದಿನವೂ ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ ಅಯ್ಯೋ ಬನ್ನಿ, ಕಾಪಾಡಿ, ತೋಳ ಬಂದಿದೆ, ತೋಳ ಎಂದು ಕೂಗಿದನು. ಜನರು ಹುಡುಗನ ಅಳು ಕೇಳಿ ಓಡೋಡಿ ಬಂದರು. ತೋಳ ಇದ್ದರಲ್ಲವೇ ಕಾಣುವುದು. ಹುಡುಗನಿಗೆ ಒಳಗೊಳಗೆ ನಗು ಬಂತು. ಜನರು ಹುಡುಗನ ಬಗ್ಗೆ ಗೊಣಗುತ್ತಾ ತಮ್ಮ ಕೆಲಸಗಳಿಗೆ ಹಿಂತಿರುಗಿದರು. ಹುಡುಗನಿಗೆ ಇದೊಂದು ರೀತಿ ಮೋಜು ಅನಿಸಿತು. ಸ್ವಲ್ಪ ಸಮಯದ ನಂತರ ನಿಜವಾದ ತೋಳ ಬಂತು. ಅದು ಕುರಿಗಳನ್ನು ಹಿಡಿದು ತಿನ್ನಲಾರಂಭಿಸಿತು. ಹುಡುಗನು ಜನರಿಗೆ ಅಯ್ಯೋ ಬೇಗ ಬನ್ನಿ, ನಿಜವಾಗಲೂ ತೋಳ ಬಂದಿದೆ, ನನ್ನ ಕುರಿಗಳನ್ನು ತಿನ್ನುತ್ತಿದೆ, ಬೇಗ ಬನ್ನಿ, ಕಾಪಾಡಿ ಎಂದು ಜೋರಾಗಿ ಹೆದರುತ್ತಾ ಅಳುತ್ತಾ ಹಲವು ಬಾರಿ ಕೂಗಿದನು. ಇದನ್ನು ಕೇಳಿಸಿಕೊಂಡ ಜನರು ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಅಂದುಕೊಂಡರು. ಹೀಗಾಗಿ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ. ತೋಳ ಕುರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿತು. ಕುರಿಯನ್ನು ಕಳೆದುಕೊಂಡ ಹುಡುಗ ಅಳುತ್ತಾ ಮನೆಗೆ ಹಿಂತಿರುಗಿದನು. ನೀತಿ: ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. Thank you for watching this video. If you like this video, please subscribe my channel.